ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಇದರಿಂದ ಜನರು ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲಿನ ತಾಪಕ್ಕೆ ಇದೀಗ ಎಳನೀರಿನ ಮೊರೆಯೂ ಕೂಡ ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಎಳನೀರಿಗೆ ಬಹಳಷ್ಟು ಬೇಡಿಕೆ, ಇದೀಗ ಡಿಮ್ಯಾಂಡ್ ಬಂದಿರುವಂಥದ್ದು. ಸದ್ಯ ನಾನೀಗ ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆಯಾದಂತಹ ಮದ್ದೂರು ಮಾರುಕಟ್ಟೆಯಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡ್ಬೋದು, ಈಗಾಗಲೇ ಲೋಡ್ ಗಟ್ಟಲೆ ಎಳನೀರು ಬರ್ತಾ ಇದೆ. ಅಂದರೆ ರೈತರಿಂದ ಆ ಒಂದು ಎಳ್ನೀರನ್ನು ಖರೀದಿಸಿ ಬಳಿಕ ಲೋಡನ್ನು ಮಾಡ್ಕೊಂಡು ಬಂದು ಇದೀಗ ಮಾರುಕಟ್ಟೆಗೆ ಮಾರೋದಕ್ಕೆ ಬರ್ತಾ ಇರುವಂಥದ್ದು. ಸದ್ಯ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಆಗಿರುವಂಥ ಮದ್ದೂರಿನ ಈ ಒಂದು ಮಾರುಕಟ್ಟೆಯಲ್ಲಿ ಲೋಡ್ ಗಟ್ಟಲೆ ಎಳ್ನೀರು ಬರ್ತಾ ಇದೆ. ಮತ್ತೊಂದು ಕಡೆ ಮುಖ್ಯ ದ್ವಾರದಲ್ಲೇ ಆ ಒಂದು ವರ್ತಕರು ಏನಿದ್ದಾರೆ, ಕೆಲವೊಂದಷ್ಟು ಜನರ ಆ ಒಂದು ಎಳ್ನೀರನ್ನು ಖರೀದಿಸೋಕ್ಕಾಗಿ ಕಾದು ನಿಂತಿರುವಂತಹ ದೃಶ್ಯಗಳು ಕೂಡ ಬರ್ತಾ ಇರುವಂಥದ್ದು. ಅಂದರೆ ಒಂದಷ್ಟು ಜನ ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ. ಯಾಕೆಂದ್ರೆ ಎಳ್ನೀರನ್ನು ನಮಗೆ ಕೊಡಿ ಅಂತ. ಇನ್ನು ವರ್ತಕರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡ್ತೀನಿ. ಸರ್, ಈಗ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಯಾವ ರೀತಿ ಡಿಮ್ಯಾಂಡ್ ಇದೆ ಸರ್ ಎಳ್ನೀರಿಗೆ? ಸರ್, ನೀವೆಲ್ಲ ನೋಡಿರ್ಬೋದು, ಇವತ್ತು ಬಿಸಿಲಿನ ತಾಪ ದಿನೇ 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 ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಮನುಷ್ಯರಾಗಿರೋ ನಾವು ದೇಹವನ್ನು ತಂಪಾಗಿ ಇಟ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲ ಕಲ್ಲಂಗಡಿ ಹಣ್ಣು ಸೋತಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಜೊತೆಗೆ ಎಳನೀರು ಕೂಡ ಮನುಷ್ಯನಿಗೆ ಅತ್ಯವಶ್ಯಕ ಸರ್. ದೇಹವನ್ನು ತಂಪಾಗಿಡಲು ಎಳ್ನೀರು ಅತ್ಯವಶ್ಯಕತೆ. ಹಾಗಾಗಿ ಏನಾಗಿದೆ, ಇವತ್ತಿನ ಸಂದರ್ಭದಲ್ಲಿ ಪ್ರತಿನಿತ್ಯ 2-3 ತಿಂಗಳ ಹಿಂದೆಗಡೆ 3 ರಿಂದ 4 ಲಕ್ಷ 5 ಲಕ್ಷವರೆಗೂ ಮಾಲ್ ಬರ್ತಾಯಿತ್ತು ನಮಗೆ. ಅವಾಗ ಬೇಡಿಕೆ ಕಡಿಮೆ ಇತ್ತು, ಎಳ್ನೀರು ಜಾಸ್ತಿ ಮಟ್ಟದ ಬರ್ತಾಯಿತ್ತು. ಇವಾಗ ಏನಾಗಿದೆ, ಬಿಸಿಲಿನ ತಾಪಮಾನ ಹೆಚ್ಚಾದಂಗೆ ಬೇಡಿಕೆ ಜಾಸ್ತಿ ಆಗಿದೆ, ಇಳುವರಿ ಕಡಿಮೆ ಆಗಿದೆ, ಎಳ್ನೀರು ಕಡಿಮೆ ಆಗಿದೆ. ಇವತ್ತು ನಮಗೆ ಪ್ರತಿದಿನ 1.5 ರಿಂದ 2 ಲಕ್ಷವರೆಗೂ ಅಷ್ಟೇ ಮಾಲ್ ಸಿಗ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ಗೆ ಇನ್ನೂ 3 ಲಕ್ಷವರೆಗೂ ಎಳ್ನೀರು ಸಾಲ್ಟೇಜ್ ಆಗಿದೆ. ಡಿಮ್ಯಾಂಡ್ ಪೂರೈಸೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ. ನಾವು ಎಷ್ಟು ರೇಟ್ ಕೊಟ್ಟರು ಕೂಡ ಎಳ್ನೀರು ಸಿಗ್ತಾ ಇಲ್ಲ. ಇಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮಾಡಿ ಕಿತ್ತಾಡಿ ಗುದ್ದಾಡಿ ಎಳ್ನೀರು ತಗೋವಂಥ ಸಂದರ್ಭ ಇವತ್ತು ನಮ್ಮ ಮದ್ದೂರು ಮಾರ್ಕೆಟ್ ಸೃಷ್ಟಿಯಾಗಿದೆ. ಎಷ್ಟು ಈ ಒಂದು ಮಾರ್ಕೆಟಲ್ಲಿ ಸರ್ ಎಷ್ಟು ಒಂದು ಎಳ್ನೀರನ್ನ ಬೆಲೆ ಸರ್? ಇವತ್ತಿಲ್ಲಿ ನಾವು 3 ಗ್ರೇಡ್ ಮಾಡ್ತೀವಿ ಸರ್. ಇಲ್ಲಿ ನಂಬರ್ 1 ಗ್ರೇಡ್ ಇರುತ್ತೆ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಬರುತ್ತೆ. ನಂಬರ್ 1 ಎಳ್ನೀರು ಇವತ್ತಿನ ಬೆಲೆ ಒಂದು 50 ರಿಂದ 52, 53ವರೆಗೂ ಇದೆ ನಂಬರ್ 1 ಮಾರ್ಕೆಟ್. ಸೆಕೆಂಡ್ ಕ್ವಾಲಿಟಿ ಬಂದು 40 ರೂಪಾಯಿ, 45. ಥರ್ಡ್ ಕ್ವಾಲಿಟಿ ಬಂದು 30 ರೂಪಾಯಿ, 28, 10 ರೂಪಾಯಿ ಕಜ್ಜಿ ಮಚ್ಚಿ ಇರುತ್ತೆ. ಅದೆಲ್ಲ ಆ ಥರ ಅವರು ನಡೀತಾ ಇದೆ ಸರ್. ಎಲ್ಲೆಲ್ಲಿಗೆ ಪೂರೈಕೆ ಆಗ್ತಾ ಇರುವಂಥದ್ದು ಸರ್? ಮದ್ದೂರು ಮಾರ್ಕೆಟಿಂದ UP ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಡೆಲ್ಲಿ, ಹಾಗೆ ರಾಜ್ಯದ ಹುಬ್ಬಳ್ಳಿ, ಧಾರವಾಡ, ಬೀದರ್, ಗುಲ್ಬರ್ಗ, ಬಳ್ಳಾರಿ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಸರ್. ಇದು ಸರ್, ನೋಡ್ತಾ ಇದೀವಿ ಹೊರಗಡೆ ಜಗಳ ಆಗೋದೊಂದು ಬಾಕಿ. ಆ ಮಟ್ಟಿಗೆ ಜನರು ಅಂದ್ರೆ ಎಳ್ನೀರು ಖರೀದಿಸೋದಕ್ಕೆ ವರ್ತಕರು ಮುಂದೆ ಆಗ್ತಾ ಇರುವಂಥದ್ದು ಸರ್. ಹೊಸದಾಗಿ ನೋಡಿದಂಥ ಜನಕ್ಕೆ ಏನು ಈ ಥರ ಜಗಳ ಆಡ್ತಾವ್ರೆ ಅಂತ ಅನಿಸ್ಬೋದು ಸರ್. ನಮಗಿದು ಮಾಮೂಲಿ. ಈ ತಿಂಗಳಲ್ಲಿ ಏಪ್ರಿಲ್, ಮೇ ಇದರಲ್ಲಿ ನಮಗೆ ಸಾಮಾನ್ಯ. ಮಾರ್ಚ್, ಏಪ್ರಿಲ್, ಮೇನಲ್ಲಿ ಸಾಮಾನ್ಯ. ಯಾಕೆಂದರೆ ಗುದ್ದಾಟ ಮಾಡಿನೇ ಎಳ್ನೀರು ಖರೀದಿ ಮಾಡಬೇಕು. ಸೀದಾ ಬನ್ನಿ ಅಂದ್ರೆ ಯಾರು ಬರಲ್ಲ. ಇವತ್ತು ನಮ್ಮ ರೇಟನ್ನು ಕೊಡಬೇಕು, ನಾವು ಹೇಳಬೇಕು, ಗುದ್ದಾಟ ಮಾಡಿ ಎಳ್ನೀರು ಖರೀದಿ ಮಾಡುವಂಥ ಪರಿಸ್ಥಿತಿ ಆಗಿದೆ ಸರ್. ಬೇಡಿಕೆ ಜಾಸ್ತಿ ಇದೆ. ಹೌದು ಸರ್, ಖಂಡಿತ ಬೇಡಿಕೆ ಜಾಸ್ತಿ ಇದೆ. ಜಾಸ್ತಿ ಇರೋದ್ರಿಂದನೇ ಇವತ್ತು ಈ ಮಟ್ಟ ಗುದ್ದಾಟ ಆಗಿರೋದು. ಮತ್ತು ಇಳುವರಿ ಕಡಿಮೆ ಆಗಿದೆ ಸರ್. ಯಾಕೆಂದರೆ ಮಳೆ ಇಲ್ಲ, ಹೊಸ್ದಾಗಿ ಎಳ್ನೀರು ಹಳ್ಳಿಲ್ಲ ಸರ್, ಹಳ್ಳಿ ಹಿಡಿತಾ ಇಲ್ಲ ಸರ್. ಹಾಗಾಗಿ ಅಂದ್ರೆ ರೋಗಗಳ ತೆಂಗಿನ ಇದಕ್ಕೆ ರೋಗಗಳಿದೆ. ಹೌದು ಸರ್, ಅದು ಹುಸಿ ರೋಗ ಇದೆ, ಇನ್ನೊಂದು ಗೋವಿ ಮಚ್ಚ ರೋಗ, ಎಲ್ಲ ರೋಗ ಇರೋ ದೆಸೆಯಿಂದ ಆಗಿದೆ ಸರ್. ಥ್ಯಾಂಕ್ ಯು. ಇದಿಷ್ಟು ಎಳ್ನೀರು ವರ್ತಕರ ಮಾತಾಗಿರುವಂಥದ್ದು. ಅಂದರೆ ನಮಗೆ ಪ್ರತಿನಿತ್ಯ 5 ಲಕ್ಷ ಡಿಮ್ಯಾಂಡ್ ಇದೆ. ಆ ಒಂದು 5 ಲಕ್ಷ ಎಳ್ನೀರನ್ನು ಕೂಡ ಮಾರೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿಗೆ ಮಾರ್ಕೆಟ್ಗೆ ಬರ್ತಾ ಇಲ್ಲ. ನಮಗೆ ಬರ್ತಾ ಇರುವಂಥದ್ದು ಮಾರ್ಕೆಟ್ಗೆ ಕೇವಲ 1.5 ಲಕ್ಷ ಎಳ್ನೀರು. ಆ ನಿಟ್ಟಿನಲ್ಲಿ ಬಹಳಷ್ಟು ಡಿಮ್ಯಾಂಡ್ ಇದೆ. ಆ ಒಂದು ಡಿಮ್ಯಾಂಡನ್ನು ಕೂಡ ಪೂರೈಸೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಬಿಸಿಲಿನ ತಾಪ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.